ಜಮಾತೆ ಇಸ್ಲಾಮಿ ಹಿಂದೂ ಉಳ್ಳಾಲದ ವತಿಯಿಂದ ಕನ್ನಡದಲ್ಲಿ ಕುರಾನ್ ಸಂದೇಶ ಎಂಬ ಶೀರ್ಷಿಕೆಯಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮ ಜನವರಿ 24ರ ಶುಕ್ರವಾರ ಸಂಜೆ 7 ಗಂಟೆಗೆ ದೇರ್ಲಕಟ್ಟೆಯ ಸಿಟಿ ಗ್ರೌಂಡ್ನಲ್ಲಿ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಮಾನಿಲ, ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾನಿಲ ಇವರ ಸಾನ್ನಿಧ್ಯದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಕುಂಜಿ ಕತೀಬರು ಮುಸ್ಲಿದುಲ್ ಹುದಾ ತೊಕ್ಕೊಟ್ಟು ಇವರು ಕನ್ನಡದಲ್ಲಿ ಕುರಾನ್ನ ಸಂದೇಶವನ್ನು ನೀಡಲಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ ಅಲ್ವಿನ್ ಡಿಸೋಜಾ ರಾಜ್ಯಾಧ್ಯಕ್ಷರು, ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಾಗಿ ಶ್ರೀ ಪ್ರಸಾದ್ ರೈ ಕಲ್ಲಿಮಾರು ಅಧ್ಯಕ್ಷರು, ಸದ್ಭಾವನಾ ವೇದಿಕೆ ಉಳ್ಳಾಲ, ಹಾಗೆಯೇ ಡಾಕ್ಟರ್ ಅಬ್ದುಲ್ ಶಕೀಲ್ ಸ್ಥಾಪಕ ಅಧ್ಯಕ್ಷರು, ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್, ಹಾಗೆಯೇ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಧ್ಯಕ್ಷರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ, ಹಾಗೆಯೇ ಜಮಾಯತ್ನ ಸೈಯದ್ ಅಲಿ ಅಧ್ಯಕ್ಷರು, ಮನಾರುಲ್ ಹುದಾ ಮಸ್ಜಿದ್ ಗ್ರೀನ್ ಗ್ರೌಂಡ್ ದೇರ್ಲಕಟ್ಟೆ, ಶ್ರೀ ರವೀಂದ್ರ ರೈ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯೋಪಾಧ್ಯಾಯರು, ಹರಿಕಲಾ ವಿದ್ಯಾಸಂಸ್ಥೆ, ಇನ್ನು PM ಅಬ್ಬಾಸ್ ಹಾಜಿ ಅಧ್ಯಕ್ಷರು, ರಹಮಾನಿಯಾ ಜುಮಾ ಮಸೀದಿ ಅಸ್ಸೈಗೋಲಿ ನಾಟಿಕಲ್, ಜಮಾತ್ ಮೊಹಮ್ಮದ್ ಯಾಸಿನ್ ಡಿ ಅಧ್ಯಕ್ಷರು, ಉಮಾರ್ ಬಿನ್ ಕತಾಬ್ ಜುಮಾ ಮಸೀದಿ ದೇರ್ಲಕಟ್ಟೆ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸಮಾಜದ ಎಲ್ಲಾ ವರ್ಗದ ಜನರಿಗೆ ಕುರಾನ್ನ ಶಾಂತಿಯುತ ಸಂದೇಶಗಳನ್ನು ತಲುಪಿಸುವುದಾಗಿದೆ. ಧಾರ್ಮಿಕ ಗ್ರಂಥದಲ್ಲಿ ಇರುವ ಮಾನವೀಯ ಮೌಲ್ಯಗಳು, ಸೌಹಾರ್ದತೆ, ಸಾಂಸ್ಕೃತಿಕ ಸಹಿಷ್ಣುತೆ ಮತ್ತು ಜೀವನದ ಪ್ರಾಮಾಣಿಕತೆಯಂತಹ ತತ್ವಗಳನ್ನು ಎಲ್ಲರಿಗೂ ಪರಿಚಯಿಸಬೇಕೆಂಬ ಆಶಯ ಈ ಕಾರ್ಯಕ್ರಮದ ಹಿಂದಿನ ಉದ್ದೇಶವಾಗಿದೆ ಎಂದು ಹೇಳಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದೂ ಉಳ್ಳಾಲ್ ಇದರ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ಕರೀಂ, ಜಮಾತೆ ಇಸ್ಲಾಮಿ ಹಿಂದೂ ಉಳ್ಳಾಲ ಕಾರ್ಯದರ್ಶಿ ಮೊಹಮ್ಮದ್ ಮುಬೀನ್, ಜಮಾತೆ ಇಸ್ಲಾಮಿ ಹಿಂದೂ ಉಳ್ಳಾಲದ ಸದಸ್ಯರಾಗಿರುವಂತಹ ಅಬ್ದುಲ್ ರಹೀಂ, ಇನ್ನು ಸಮಾಜ ಸೇವಾ ಘಟಕ ಜಮಾತೆ ಇಸ್ಲಾಮಿ ಹಿಂದೂ ಉಳ್ಳಾಲ್ ಇದರ ಸಂಚಾಲಕರಾಗಿರುವಂತಹ ಇಸಾಕ್ ಹಸನ್, ನಿಜಾಮುದ್ದೀನ್ ಉಪಸ್ಥಿತರಿದ್ದರು. ದೇರಳಕಟ್ಟೆ ಜಂಕ್ಷನ್ನಲ್ಲಿ ಕನ್ನಡದಲ್ಲಿ ಕುರ್ಆನ್ ಸಂದೇಶ ಎಂಬ ಒಂದು ಸಾರ್ವಜನಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ನಾವಿಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸುತ್ತಿರುವವರು ಜಮಾತೆ ಇಸ್ಲಾಮಿ ಹಿಂದ್ ಇದರ ಅಧ್ಯಕ್ಷರಾದಂತಹ ಜನಾಬ್ UA ಅಬ್ದುಲ್ ಕರೀಂ, ಅದೇ ರೀತಿ ಜಮಾತೆ ಇಸ್ಲಾಮಿ ಹಿಂದ್ ಇದರ ಕಾರ್ಯದರ್ಶಿಯಾದಂತಹ ಡಾಕ್ಟರ್ ಮೊಹಮ್ಮದ್ ಮುಬೀನ್, ಜಮಾತೆ ಇಸ್ಲಾಮಿ ಸಮಾಜ ಸೇವಾ ಘಟಕ ಇದರ ಸಂಚಾಲಕರಾಗಿರುವಂತಹ ಜನಾಬ್ ಇಸಾಕ್ ಹಸನ್, ಅದೇ ರೀತಿ ಜಮಾತೆ ಇಸ್ಲಾಮಿ ಇದರ ಉಳ್ಳಾಲ ಸದಸ್ಯರಾಗಿರುವಂತಹ ಜನಾಬ್ ಅಬ್ದುಲ್ ರಹೀಂ, ಇವರೆಲ್ಲರನ್ನು ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸರ್ವ ಸದಸ್ಯರನ್ನು, ವಿಶೇಷವಾಗಿ ಈ ಒಂದು ಪತ್ರಕರ್ತರ ಅಧ್ಯಕ್ಷರಾದಂತಹ ವಸಂತ್ ಕೊನಾಜಿ ಇವರನ್ನು ಕೂಡ ನಾನು ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶವನ್ನು ನಮ್ಮ ಮುಂದೆ ಇಡಲಿದ್ದಾರೆ ಡಾಕ್ಟರ್ ಮೊಹಮ್ಮದ್ ಮುಬೀನ್, ಕಾರ್ಯದರ್ಶಿ ಜಮಾತೆ ಇಸ್ಲಾಮಿ ಉಳ್ಳಾಲ್ ಅವರು. ಎಲ್ಲರ ಸೃಷ್ಟಿಕರ್ತನ ನಾಮದಿಂದ ಆದರಣೀಯ ಮಾಧ್ಯಮ ಮಿತ್ರರೇ, ಕಾರ್ಯಕ್ರಮದ ಹೊಣೆಗಾರರೇ, ಅಸ್ಸಲಾಂ ಅಲೈಕುಂ ವರಹಮತುಲ್ಲಾ. ತಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹ ಸದಾ ವರ್ಷಿಸುತ್ತಿರಲಿ. ಈಗಾಗಲೇ ತಮಗೆ ತಿಳಿಸಿದಂತೆ ಜನವರಿ 24, 2025 ಶುಕ್ರವಾರ, ಅಂದರೆ ನಾಳೆ, ದೇರಳಕಟ್ಟೆಯ ಸಿಟಿ ಗ್ರೌಂಡ್ನಲ್ಲಿ ಕನ್ನಡದಲ್ಲಿ ಕುರಾನ್ ಸಂದೇಶ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ. ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಮಾನಿಲ, ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾನಿಲ ಇಲ್ಲಿನ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಒಂದು ಕನ್ನಡದಲ್ಲಿ ಕುರಾನ್ ಸಂದೇಶ ಕಾರ್ಯಕ್ರಮ ನಡೆಯಲಿದ್ದು, ಮುಖ್ಯ ಪ್ರವಚನಕಾರರಾಗಿ ಜನಾಬ್ ಮೊಹಮ್ಮದ್ ಕುಂಜಿ ಕತೀಬರು ಮಸ್ಜಿದುಲ್ ಹುದಾ ತೊಕ್ಕೋಟು ಇವರು ಶಾಂತಿ ಪ್ರಕಾಶನ ಮಂಗಳೂರು ಇದರ ವ್ಯವಸ್ಥಾಪಕರು ಕೂಡ ಆಗಿದ್ದಾರೆ. ಅನೇಕ ಕಡೆಗಳಲ್ಲಿ ಕುರಾನ್ ಪ್ರವಚನವನ್ನು ಇವರು ನೀಡಿದ್ದಾರೆ. ನಾಳೆ ಇವರು ಕುರಾನ್ ಸಂದೇಶವನ್ನು ನೀಡಲಿದ್ದಾರೆ. ಮತ್ತು ಮುಖ್ಯ ಅತಿಥಿಯಾಗಿ ಶ್ರೀ ಆಲ್ವಿನ್ ಡಿಸೋಜಾ ರಾಜ್ಯಾಧ್ಯಕ್ಷರು, ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ ಇವರು ಭಾಗವಹಿಸಲಿದ್ದಾರೆ. ಮತ್ತು ಗೌರವ ಉಪಸ್ಥಿತಿಯಾಗಿ ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್ ಅಧ್ಯಕ್ಷರು, ಸದ್ಭಾವನಾ ವೇದಿಕೆ ಉಳ್ಳಾಲ, ಡಾಕ್ಟರ್ ಅಬ್ದುಲ್ ಶಕೀಲ್
ಸ್ಥಾಪಕಾಧ್ಯಕ್ಷರು ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್, ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅಧ್ಯಕ್ಷರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ, ಜನಾಬ್ ಸೈಯದ್ ಅಲಿ, ಅಧ್ಯಕ್ಷರು ಮನಾರುಲ್ ಹುದಾ ಮಸ್ಜಿದ್ ಗ್ರೀನ್ ಗ್ರೌಂಡ್ ದೇರಳಕಟ್ಟೆ, ಶ್ರೀ ರವೀಂದ್ರ ರೈ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯೋಪಾಧ್ಯಾಯರು, ಹರೇಕಳ ವಿದ್ಯಾಸಂಸ್ಥೆ, ಜನಾಬ್ PM ಅಬ್ಬಾಸ್ ಹಾಜಿ, ಅಧ್ಯಕ್ಷರು ರಹಮಾನಿಯಾ ಜುಮಾ ಮಸೀದಿ ನಾಟೆಕಲ್, ಜನಾಬ್ ಮೊಹಮ್ಮದ್ ಯಾಸೀನ್ ಡಿ, ಅಧ್ಯಕ್ಷರು ಉಮರ್ ಬಿನ್ ಖತ್ತಾಬ್ ಜುಮಾ ಮಸೀದಿ ದೇರಳಕಟ್ಟೆ. ಇವರೆಲ್ಲರೂ ಕೂಡ ಗೌರವ ಉಪಸ್ಥಿತಿಯಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸರ್ವ ಸ್ತ್ರೀ ಪುರುಷರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿದೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಈ ಒಂದು ಸಾರ್ವಜನಿಕ ಕುರಾನ್ ಪ್ರವಚನದಲ್ಲಿ ಭಾಗವಹಿಸಬೇಕು.